ಅವನಿಗೆ ಗೊತ್ತಿತ್ತಲ್ಲ, ಅವನಿಗೆ ಸೇವಕನಿಗೆ ಕೊಡೋದು, ಅವನಿಗೆ ಪ್ರೀತಿ ಮಾಡ್ತಿದ್ದ. ಒಂದು ತುತ್ತು ಕೊಟ್ಟ ಕೂಡಲೇ ಅವ ಸೇವಕಂದ ಮಹಾರಾಜನಿಗೆ ಇನ್ನೊಂದು ಪೀಸ್ ಕೊಡ್ರಿ ಅಂತ ಮತ್ ತಿಂದ. ಮಹಾರಾಜನಿಗಂದ ಇನ್ನೊಂದು ಪೀಸ್ ಕೊಡ್ರಿ ಅಂತ ಮತ್ ತಿಂದ. ಮಹಾರಾಜನಿಗೆ ಹೇಳ್ದವ ಸೇವಕ ಇನ್ನೊಂದು ಪೀಸ್ ಕೊಡ್ರಿ. ಅವ ಮಹಾರಾಜಗೆ ಸಿಟ್ಟು ಬಂತು. ಅದಕ್ಕ ನಿಮ್ಮಂತವ್ ಹಚ್ಕೋಬಾರ್ದು ಬಾಳ ಅಂದವ. ಅವ ಅಂದ ಇನ್ನೊಂದು ಪೀಸ್ ಕೊಡ್ರಿ ಅಂದ. ರಾಜ ಕೊಡ್ಲಿಲ್ಲ. ಅದನ್ನ ತಿಂದು ಕೂಡಲೇ ಎಷ್ಟು ವಿಷ ಹತ್ತಲ್ಲ ಉಗುಳ್ದವ. ಮಹಾರಾಜ ಸೇವಕನಿಗೆ ಕೇಳ್ದ, ಅಲ್ಲೋ ಇಷ್ಟು ವಿಷ ಹಣ್ಣೈತಿ, ನಿನಗ ಇಷ್ಟು ಸಲ ವಿಷದ ಹಣ್ಣು ಕೊಟ್ಟೆ, ವಿಷ ಐತಂತ ಯಾಕೆ ಹೇಳಬಾರ್ದು ನೀನು ಅಂತ. ಅವಾಗ ಸೇವಕ ಕೇಳ್ದ, ಯಪ್ಪ ಇಷ್ಟು ದಿವಸ ಈ ಕೈಯಿಂದ ಸಿಹಿ ಉಂಡೈತಲ್ಲ, ಒಂದು ಸಲ ಕಹಿ ಬಂದಿದ್ದಕ್ಕ ಈ ಸಿಹಿ ಉಣಿಸಿದ ಕೈ ನನಗೆ ವಿಷ ಉಣಿಸೈತಂತ ಕಂಪ್ಲೇಂಟ್ ಮಾಡ್ಲೇನು ನಾನು? ಇಷ್ಟು ದಿವಸ ಸಿಹಿ ಉಣಿಸೈತಲ್ಲ ಈ ಕೈ, ಕಂಪ್ಲೇಂಟ್ ಮಾಡೋದಿಲ್ಲ ಅಂತ. ಕಂಪ್ಲೀಟ್ ಮಾಡೋದಷ್ಟೇ ಜೀವನ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಸುಖಂ. ಒಬ್ಬ ಸಾಹಸಿ ಮನುಷ್ಯ ಹೆಂಗ ಬದುಕ್ತಾನ ಅಂದ್ರ, ಅವ ಸಂಕಲ್ಪ ಪುರುಷನಾಗಿ ಬದುಕ್ತಾನ. ಅವನಿಗೆ ಒಮ್ಮೆ ನೆಲದ ಮೇಲೆ ಮಕ್ಕೊಳ್ಳುವ ಪ್ರಸಂಗ ಬರಬಹುದು, ಒಮ್ಮೆ ಡೆನ್ವಲಪ್ ಬೆಡ್ ಮೇಲೆ ಮಕ್ಕಳು ಪ್ರಸಂಗ ಬರಬಹುದು. ಅವ ನೆಲ ಹಾಸಿಗೆ ಮುಖ್ಯ ಅಲ್ಲ, ನಿದ್ರೆ ಮುಖ್ಯ ಅವನಿಗೆ ಅಷ್ಟೇ. ನಿದ್ರೆ ಬಹಳ ಮುಖ್ಯ ಬದುಕಿಗೆ. ಒಮ್ಮೆ ಚಲೋ ಊಟ ಸಿಗಬಹುದು, ಒಮ್ಮೆ ಭಿಕ್ಷಾನ್ನ ಸಿಗಬಹುದು. ಊಟ ಚಲೋದೋ ಭಿಕ್ಷಾ ಮುಖ್ಯ ಅಲ್ಲ, ಹಸಿವು ಮುಖ್ಯ ಜೀವನದಲ್ಲಿ ಅವನಿಗೆ ಅಷ್ಟೆ. ಒಮ್ಮೆ ಚಲೋ ಉಡುಗೆ ಉಡಬಹುದು, ಒಮ್ಮೆ ಹರಕ್ ಬಟ್ಟೆ ಬರಬಹುದು. ಜೀವನದೊಳಗ ಉಡುವ ಬಟ್ಟೆಗಿಂತ ನಡೆವ ಬಟ್ಟೆ ಬಹಳ ಮುಖ್ಯ ಅನ್ನೋದು ಮನುಷ್ಯ ಅರ್ಥ ಮಾಡ್ಕೋಬೇಕಷ್ಟೆ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಸುಖಂ. ಒಬ್ಬ ಸಂಕಲ್ಪ ಸಿದ್ಧಿ ಪುರುಷ ಹೆಂಗ ಬದುಕ್ತಾನಂದ್ರೆ, ಒಮ್ಮೆ ಸುಖ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ. ಭಗವಂತನೇ ಸುಖವೂ ಖಾಯಮಲ್ಲ ಈ ಜೀವನದಲ್ಲಿ, ದುಃಖವೂ ಖಾಯಮಲ್ಲ. ಇದು ಬರ್ತೈತಿ ಹೋಗ್ತೈತಿ ಅಷ್ಟೆ. ಈ ಬರುವ ಒಮ್ಮೆ ಇದು ಜೀವನದ ಮೇಲೆ ಒಮ್ಮೆ ಸನ್ಮಾನಗಳು ಬರ್ತಾವ, ಒಮ್ಮೆ ಅಪಮಾನಗಳು ಬರ್ತಾವ, ಒಮ್ಮೆ ಕಷ್ಟಗಳು ಬರ್ತಾವ, ಒಮ್ಮೆ ಸಂತೋಷದ ಕ್ಷಣ ಬರ್ತೈತಿ. ಬರುದಿಲ್ಲೇನ ಕಷ್ಟದ ಕ್ಷಣ ಬಂದಿಲ್ಲೇನ ಜೀವನದೊಳಗೆ? ಎಷ್ಟು ಮಂದಿಗೆ ಬಂದಿಲ್ಲ ಹೇಳಿ? ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರ್ತಾವ. ನಾವು ದೇವರ ಗುಡಿಗೆ ಹೋಗಿ ಬೇಡ್ತೀವಿ ಭಗವಂತನಿಗೆ, ಭಗವಂತನೇ ನನ್ನ ಕಷ್ಟಗಳನ್ನು ಪಾರ್ ಮಾಡಪ್ಪ ಅಂತ. ಗುಡಿಯಾಗ ಇವ ಹೋಗಿ ದೇವರ ಗರ್ಭಗುಡಿ ಮುಂದೆ ನಿಂತು ದೇವರಿಗೆ ಬೇಡ್ಕೊಂಡ, ಭಗವಂತನೇ ನನ್ನ ಕಷ್ಟಗಳನ್ನು ಪಾರು ಮಾಡಪ್ಪ, ಕಷ್ಟಗಳಿಂದ ಪಾರು ಮಾಡು ಅಂತ ಇವ ಬೇಡ್ಕೊಂಡ. ಗುಡಿಯಾಗ ಗರ್ಭಗುಡಿಯಾಗ ಕುಂತ ಮೂರ್ತಿ ಅವನಿಗೆ ಹೇಳ್ತಿತ್ತು, ನಾನಾ ಉಳಿ